ಚಳ್ಳಕೆರೆ ನಗರದ ಜನತಾ ಕಾಲೋನಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಮಹಿಳೆಯರ ಒಳ ಉಡುಪು ಕಳ್ಳತನ ಆಗ್ತಾ ಇದ್ದು, ಇದರಿಂದ ಮಹಿಳೆಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಸ್ನಾನದ ಬಳಿಕ ತೊಳೆದು ಇಟ್ಟಿದ್ದಂತಹ ಒಳ ಉಡುಪುಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ದು, ಈ ಬಗ್ಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಸಿಸಿಟಿವಿ ದೃಶ್ಯಗಳ ಆಧಾರದಲ್ಲಿ ಪರಿಶೀಲನೆ ನಡೆಸಿದ ಪೊಲೀಸರು ಸಂಶಯಾಸ್ಪದ ವ್ಯಕ್ತಿಯನ್ನ ಪತ್ತೆ ಹಚ್ಚಿದ್ದಾರೆ. ಆತ ಸ್ಥಳೀಯ ನಿವಾಸಿಯಾಗಿದ್ದು, ಹೆಂಡತಿ ಬಿಟ್ಟು ಹೋದ ಹಿನ್ನೆಲೆಯಲ್ಲಿ ಮಾನಸಿಕ ಅಸ್ವಸ್ಥನಂತೆ ವರ್ತನೆ ಮಾಡ್ತಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆ ಪೊಲೀಸರು ಆತನಿಗೆ ಸೂಕ್ತ ಚಿಕಿತ್ಸೆಯನ್ನ ಪಡೆಯುವಂತೆ ಸೂಚಿಸಿ ಮನೆಗೆ ಕಳುಹಿಸಿದ್ದಾರೆ. ಸರ್ ಏನಂದ್ರೆ ಇಲ್ಲಿ ಜನ ಅಡ್ಡಾಡ್ತಿದ್ದಾನೆ, ಒಬ್ನು ಯಾರು ಅಡ್ಡಾಡ್ತಿದ್ದಾರೋ ಗೊತ್ತಿಲ್ಲ. ಅಂದ್ರೆ ನಿಮ್ಮ ನ್ಯೂಸ್ನ ನೋಡಿದ ಪ್ರಕಾರ ಅವನೇ ಅನ್ಸುತ್ತೆ ನನಗೆ. ಬಟ್ ನೀವು ಕಸ್ಟಡಿ ಆ ಒಳ ಉಡುಪನ್ನೆಲ್ಲ ಈಗ ಕದಿತಾ ಇದ್ದಾನೆ. ಕದ್ದು ಬಿಟ್ಟು ಬಟ್ಟೆಗಳನ್ನ ಮಾತ್ರ ಇಲ್ಲಿ ಬಿಸಾಕ್ ಹೋಗ್ತಿದ್ದಾನೆ. ಅವೆರಡು ಮಾತ್ರ ಒಳ ಉಡುಪು ಅಂತ ಗೊತ್ತಾಗುತ್ತಲ್ಲ ಸರ್. ಆ ಒಳ ಉಡುಪು ಮಾತ್ರ ಎಲ್ಲ ತಗೊಂಡು ಹೋಗ್ತಿದ್ದಾನೆ ಅವನು. ಅದು ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ ಸರ್. ಅದು ನಮ್ಮ ಪ್ರಕಾರ ಮರೆ ಮಾಚಿದ್ರು ಸಮೇತನೂ ಬಿಟ್ಟಿಲ್ಲ ಸರ್. ಒಳಗಡೆ ಗೇಟ್ ಓಪನ್ ಇರುತ್ತೆ, ಒಳಗಡೆ ಹಾಕಿರ್ತೀವಿ, ಬಚ್ಚಲಲ್ಲಿ ಸಮೇತನೂ ಬಾತ್ರೂಮಲ್ಲಿ ಸಮೇತ ನಾವು ಹಾಕಿರ್ತೀವಿ. ಬಟ್ ಅವ್ನು ಹೆಂಗೆ ಬಂದು ತಗೊಂಡು ಹೋಗ್ತಿದ್ದಾನೋ ಗೊತ್ತಿಲ್ಲ ಸರ್. ಸರ್ ಇಲ್ಲಿ ಒಂದು 5-6 ಜನಕ್ಕೆ ಆಗಿದೆ ಸರ್ ನಮ್ಮ ಏರಿಯಾದಲ್ಲೇ. ನೀವು ಬೇರೆ ಕಡೆ ನನಗೆ ಗೊತ್ತಿಲ್ಲ ಸರ್. ನಮ್ಮ ಏರಿಯಾದಲ್ಲಿ ಏನಾಗಿದೆ ಅದಾಗಿದೆ ಸರ್. ಮತ್ತು ಈ ಥರ ಈ ಥರ ಆಗೈತೆ ಅಂದರೆ ಮುಂದೆ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಅಡ್ಡಾಡ್ತಿರ್ತಾರೆ, ಮತ್ತೆ ಏನಾದರೂ ಪ್ರಾಬ್ಲಮ್ ಆಗೋದು. ನೋಡಿರಿ ಸರ್ ನೀವೇ ಎಲ್ಲ. ಅದೇ ಬಟ್ಟೆನ ತಗೊಂಬಂದು 2 ಸರಿ ಇದೇ ಥರ ಆಗಿದೆ. ತಗೊಂಬಂದು ಈ ಕಡೆ ಹಾಕಿದೆ. ಡೋರ್ ಐತೆ, ಡೋರ್ ಇಲ್ಲಾಂದ್ರೆ ತಗೊಂಡಿಲ್ಲ ಬಿಡಿ. ಡೋರ್ ಇಲ್ಲಾಂದ್ರೆ ಯಾರೋ ತಗೊಂಡೋಗಿದ್ದಾರೆ ಹಾಕಿದ್ದಾರೆ ಅನ್ಬೋದು. ಡೋರ್ ಹಾಕಿದ್ರು ಕೂಡ ತಗೊಂಬಂದು ಹಿಂಗೆ ಹಾಕಿದ್ದಾರೆ ಅಂದರೆ ನಾವೇನು ಮಾಡಬೇಕು ಸರ್? 2 ಸರಿನೂ ಇದೇ ಥರ ಆಗಿದೆ ಸರ್. ಹೆಣ್ಮಕ್ಳು ಅಷ್ಟೇ ಸರ್. ಗಂಡು ಮಕ್ಳಿಗೂ ಹೋಗಿದ್ದಾರೆ ನಮ್ಮ ಮನೆಗೆ, ನಮ್ಮಲ್ಲಿ ಹೋಗಿದ್ದಾರೆ. ಅವತ್ತು ನೋಡಿದ ದಿವಸ ಒಂದಿಷ್ಟು ತಂದಿಕ್ಕಿದ್ರು ಸರ್. ತಂದಿಕ್ಕಾಗ ನಾನೇ ಮಾಡಿದೆ, ಇವರು ಚರಮಂಡಿ ಬಿಸಾಕ್ಬಿಟ್ಟು ಹಳೆ ಬೆಟ್ಟ ತಂದು ನಮ್ಮ ಮನೆಯಲ್ಲಿ ಇಕ್ಕ್ಯಾರ ಅಂತ ನಾನು ಗಲಾಟೆ ಮಾಡಿದ್ರು. ಇವರೆಲ್ಲ ನನಗೆ ಬೈದರು, ಇವಜ್ಜಿ ಏನು ಹಿಂಗೆ ಮಾತಾಡ್ತಾಳೆ ಅಂತ. ಆದರೂ ಬಿಡತ್ಲಾಗ ಹೋಗ್ಲಿ ಅಂದೆ ಸುಮ್ಮನೆ ಅದು. ಮತ್ತು ಇವತ್ತು ಬಾಳೆ ಬಟ್ಟೆ ತಂದು ನಾನು ನನ್ನ ಮಗಳವಂತೂ ಏನಮ್ಮ ಒಗದ ಬಟ್ಟೆ ಇಷ್ಟು ಕ್ಲೀನಾಗಿ ಹಾಕೋದ್ಬಿಟ್ಟು ಎಲ್ಲ ಕೆಳಗೆ ಬಿಸಾಕಿದ್ಯಾ ಅಂತ ನಾನು ನನ್ನ ಮಗಳಿಗೆ ಅಮ್ಮ ಇವು ನನ್ನವಲ್ಲ ಅಂದೆ. ಮತ್ತು ಇವರು ನಮ್ಮ ಮನೆ ಹತ್ರ ಬಟ್ಟೆ ಹಾಕ್ತಾ ಇರ್ತಾರೆ. ಇವರು ಅಂತ ಇವ್ರಿಗೂ ಕರ್ರಿ, ಇವರು ಏನು ಹೇಳಿಲ್ಲ, ನಮ್ಮವಲ್ಲ. ಮತ್ತೆ ಅವರು ಮನೆ ಓನರ್ಗೆ ಹೇಳಿದೆ, ಇವು ನಮ್ಮವಲ್ಲ. ಆಮೇಲೆ ಏನಾಯ್ತು, ತಡಿಯಮ್ಮ ಬೇರೆದು ಕರಿತೀವಿ ಅಂತ ಅಂದ್ರು. ಆಮೇಲೆ ಇವಮ್ಮ ಕರೆದಾಗ ಇವು ನಮ್ಮವೇ ಬಟ್ಟೆ ಅಂತ ಅಂದ್ರು. ಮತ್ತೆ ಯಾರಿಗೆ ನಾನು ಕೇಳೋತ್ತಿಗೆ ಅಮ್ಮ ನಮಗೆ ಗೊತ್ತಿಲ್ಲ ಬಾತ್ರೂಮ್ ತೆಗ್ದಿತ್ತು ಅಂದ್ರು. ಹೆಂಗ್ ಅವ್ರ ಮನೆ ಬಟ್ಕೊಳ್ಳಲ್ಲ ನಮ್ಮ ಮನೆ ಹತ್ರ ಬಂದ್ಬಿಡ್ತಾರೆ ಸರ್. ಎಷ್ಟು ದಿನ ತಗೊಂಡು ಇನ್ನ ಚರಮಂಡಿ ಬಿಸಾಕಂತ ಸರ್ ಹೇಳ್ರಿ. ನೀವು ಏನಾನ ಬೈದ್ರೆ ಮನೆ ಓನರ್ ಬೈತಾರೆ, ಆಮೇಲೆ ನಮ್ಮ ಮಗಳು ಬೈತಾರೆ, ಅಕ್ಕಪಕ್ಕತಾರೆ ಏನಜ್ಜಿ ಹಿಂಗೆ ಬದರ್ತೀಯ ನೀನು ಅಂತಾರೆ. ಎಷ್ಟು ದಿನ ಬಿಸಾಕಂತ ಸರ್? ಇಷ್ಟೇ ನಾನು ನೋಡಿರೋದು ಸರ್. ಒಳ ಉಡುಪುಗಳಂದ್ರೆ ಇವನು ನಮ್ಮ ಏರಿಯಾದಂತಲ್ಲ ಸರ್, ಬೇರೆ ಏರಿಯಾದಿಂದನೂ ತಂದು ಅವ್ನು ಇಲ್ಲೇ ಹಾಕ್ತಿದ್ದಾನೆ. ಬಟ್ ಅವೆರಡು ಮಾತ್ರ ಕದ್ಕೊಂಡು ಹೋಗ್ತಿದ್ದಾನೆ ಸರ್ ಒಳ ಉಡುಪುಗಳು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.